ಹಾಯ್ ಆಲ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ತರಕಾರಿ ಪಲಾವ್. ಬೇಕಾಗುವ ಸಾಮಗ್ರಿಗಳು: ಹಚ್ಚಿಟ್ಕೊಂಡಿರೋ ಕ್ಯಾರೆಟ್, ನವಿಲುಕೋಸು, ಟೊಮೊಟೊ, ಆಲೂಗಡ್ಡೆ, ಈರುಳ್ಳಿ, ಹಸಿ ಕಡಲೆಬೀಜ, ಇದು ಆಪ್ಷನಲ್, ಹಾಗೆ ಕರಿಬೇವು ಸೊಪ್ಪು, ಸ್ವಲ್ಪ ಕಾಯ್ತುರಿ, 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಗೋಡಂಬಿ, 2 ಏಲಕ್ಕಿ, 3 ಮೊಗ್ಗು ಪಲಾವ್ಗೆ ಹಾಕೋದು, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕಲ್ಲುವ್ವು, 1 ಸ್ಪೂನ್ ಕಡಲೆಬೇಳೆ, 1 ಚಕ್ಕೆ ಪೀಸ್, 2 ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ. ಕಲ್ಲುವ್ವು, ಮೊಗ್ಗು, ಕಸೂರಿ ಮೇಥಿ ಮನೇಲಿಲ್ಲ ಅಂದ್ರೂ ಪರವಾಗಿಲ್ಲ. ಹಾಗೆ 1.5 ಕಪ್ ಅಕ್ಕಿನ ಮೊದಲೇ ತೊಳೆದು ನೆನೆಸಿಟ್ಕೊಂಡಿದ್ದೀವಿ. ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ತುಪ್ಪ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಪಲಾವ್ ಎಲೆ, ಚಕ್ಕೆ, ಗೋಡಂಬಿ, ಮೊಗ್ಗು ಎಲ್ಲ ಹಾಕಿ ಮಿಕ್ಸ್ ಮಾಡಿ. ನಂತರ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಇಂಗ್ರೀಡಿಯೆಂಟ್ಸಲ್ಲಿ ಪುದೀನ ಸೊಪ್ಪು ತೋರಿಸಿರಲಿಲ್ಲ, ಹಾಗೆ ಇದು ಆಪ್ಷನಲ್ ಕೂಡ. ಈರುಳ್ಳಿ ಬೆಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ನಂತರ ಟೊಮೊಟೊ, ಆಲೂಗಡ್ಡೆ, ಕ್ಯಾರೆಟ್, ನವಿಲುಕೋಸು, ಹಸಿ ಕಡಲೆ ಬೀಜ ಎಲ್ಲ ಹಾಕಿ ಮಿಕ್ಸ್ ಮಾಡಿ. ತರಕಾರಿ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ತರಕಾರಿ ಫ್ರೈ ಆದಮೇಲೆ 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಹಾಗೆ ಸೈಡಲ್ಲಿ 4 ಕಪ್ಪಷ್ಟು ನೀರನ್ನು ಮೊದಲೇ ಕಾಯಕ್ಕಿಟ್ಕೊಂಡಿರಿ. 1.5 ಕಪ್ಪಷ್ಟು ಅಕ್ಕಿಗೆ ಅದರ 2ರಷ್ಟು ಅಂದರೆ 3 ಕಪ್ಪಷ್ಟು ನೀರು ಬೇಕು. 1 ಕಪ್ ನೀರು ತರಕಾರಿ ಬೇಯೋದಕ್ಕೆ ಬೇಕಾಗುತ್ತೆ, ಸೊ 4 ಕಪ್ ನೀರನ್ನ ಇಟ್ಕೊಳ್ಳಿ. ಕುಕ್ಕರ್ಗೆ ಅಕ್ಕಿ ಹಾಕಿ ಫ್ರೈ ಮಾಡಾದಮೇಲೆ ನೀರು ಹಾಕಿ, ಹಾಗೆ ಸ್ವಲ್ಪ ಕಾಯಿ ತುರಿ, 1-2 ಸ್ಪೂನ್ ಮೊಸರು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಕುದಿಯೋವರೆಗೂ ಹಾಗೆ ಬಿಡಿ. ಕುದಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಹಾಕಿ ಕುಕ್ಕರ್ನ ಮುಚ್ಚಿಡಿ. 3 ವಿಷಲ್ ಕೂಗಾದಮೇಲೆ ಓಪನ್ ಮಾಡಿ. ಪಲಾವ್ ರೆಡಿಯಾಗಿರುತ್ತೆ.